of Bengaluru with Saujanya. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಅತಿಥಿ, ಆದರೆ ಈ ಹಿಂದೆ ಮೇಲುಕೋಟೆ ವಿಚಾರವಾಗಿ ಒಂದು ವಿಶೇಷ ಎಪಿಸೋಡ್ ಏನು ಮಾಡಿದ್ದೆ ಅದರಲ್ಲಿ ಸರ್ನ ನೋಡಿರ್ತೀರ ನೀವು. ಇವತ್ತು ಈ ಎಪಿಸೋಡ್ನ ಮಾಡೋದಕ್ಕೆ ಒಂದು ಕಾರಣ ಖಂಡಿತ ಇದೆ. ಸೊ ನಾನು ರೇಡಿಯೋದಲ್ಲಿ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಒಂದು 8 ರಿಂದ 9 ವರ್ಷಗಳ ಕಾಲ ಶುಭೋದಯ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇವತ್ತಿಗೂ ಹೇಳ್ತೀನಿ, ಆ ಕಾರ್ಯಕ್ರಮ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಅಂತ. ಯಾಕಂದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನನಗೆ ಜೀವನದಲ್ಲಿ ಬಹಳವಾಗಿ ಆಸಕ್ತಿ ಇರೋದು ಅಂದರೆ ಅದು ನಮ್ಮ ಸನಾತನ ಧರ್ಮ. ಅದಕ್ಕೆ ರಿಲೇಟೆಡ್ ಯಾವುದೇ ವಿಷಯ ತಿಳ್ಕೊಬೇಕಂತಿದ್ರು ಮೊದಲು ನಾನಿರ್ತೀನಿ. ಇದು ಮುಂಚೆಯಿಂದಲೂ ನನ್ನಲ್ಲಿ ಬಂದಿರುವಂಥದ್ದು. ನಾನೇನು ಹೇಳಿದ್ದೆ ಪ್ರೀವಿಯಸ್ ಎಪಿಸೋಡಲ್ಲಿ, ನನಗೆ ಇವರ ಪರಿಚಯ ಆಗಿ ಒಂದು 15 ವರ್ಷಗಳಾಗಿದೆ. ಆಗ ಕನ್ನಡದ ಒಂದು ಸುಪ್ರಸಿದ್ಧ ಚಾನಲಲ್ಲಿ ಬ್ರಹ್ಮಾಂಡ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಅವತ್ತು ಇವರು ಪರಿಚಯ ಆಗಿದ್ದು. ಅಲ್ಲಿಂದ ಇವತ್ತಿನವರೆಗೂ ಇವರು ಮೇಲುಕೋಟೆಯವರಾದ್ರೂ, ಮೇಲುಕೋಟೆಯ ಸ್ಥಾನಿಕರು ಇವರಾಗಿದ್ರೂ, ಮೇಲುಕೋಟೆ ಒಂದೇ ವಿಷಯವಾಗಿ ಅಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನನಗೇನೇ ಡೌಟ್ ಇದ್ರೂ ಥಟ್ಟಂತ ನನಗೆ ಇವ್ರ ಹೆಸರು ಮನಸ್ಸಿಗೆ ಬರುತ್ತೆ. ಫಸ್ಟ್ ಇವ್ರಿಗೆ ಕಾಲ್ ಮಾಡ್ತೀನಿ. ನನ್ನ ಗೋ ಟು ಪರ್ಸನ್ ಧರ್ಮದ ವಿಚಾರವಾಗಿ ಯಾರನ್ನೇ ಯಾವುದೇ ವಿಷಯವಾಗಿ ಕೇಳಬೇಕಂತಿದ್ರು ಸರ್ಗೆ ಫಸ್ಟ್ ಕಾಲ್ ಹೋಗುತ್ತೆ. ಆಚಾರ್ಯ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟ ಯತಿರಾಜ ದಾಸರ್ ಗುರುಪೀಠದ ಸ್ಥಾನಾಚಾರ್ಯರು, ಆಗಮ ಪ್ರವೀಣರು, ಸ್ಥಾನಿಕಂ ಶ್ರೀನಿವಾಸ ನರಸಿಂಹನ್ ಗುರುಜಿ. ಸರ್ ನಮಸ್ಕಾರ. ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಈ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು. ನಾನು ಆಗಲೇ ಹೇಳಿದ ಹಾಗೆ ಯಾವುದೇ ವಿಷಯವಾಗಿ ರ್ಯಾಂಡಮ್ ಆಗಿ ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ ಇದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅದು ಒಂದು ಕಲ್ಯಾಣಿ ವಿಷಯವಾಗಿರಬಹುದು, ದೇವಸ್ಥಾನದ ವಿಷಯವಾಗಿರಬಹುದು, ವಿಗ್ರಹದ ವಿಷಯವಾಗಿರಬಹುದು, ವಿಗ್ರಹಕ್ಕೆ ಹೇಗೆ ಆ ದೈವಿಕತ್ವ ಬರುತ್ತೆ ಅನ್ನೋ ವಿಚಾರವಾಗಿರಬಹುದು, ಗರುಡ ಪುರಾಣದ ಬಗ್ಗೆ ಇರಬಹುದು, ನಮ್ಮ ಅಷ್ಟಾದಶ ಪುರಾಣಗಳ ಬಗ್ಗೆ ಇರಬಹುದು. ನನಗೆ ಗೊತ್ತಿಲ್ಲ ಅಂದರೆ ಸರ್ನ ಕೇಳಿದ್ರೆ ಥಟ್ಟಂತ ಹೇಳ್ತಾರೆ ಅಂತ. ಆ್ಯಂಡ್ ನಾನು ಪ್ರತಿ ಸಲ ಸರ್ಗೆ ಕಾಲ್ ಮಾಡಿದಾಗ ಮೇಡಮ್ ನೋಡಿ ಹೇಳ್ತೀನಿ, ರೆಫರ್ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳೋದೇ ಇಲ್ಲ ಯಾವತ್ತೂ. ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂದರೆ ಎಲ್ಲ ಪ್ರಶ್ನೆಗೂ ಥಟ್ಟಂತ ಉತ್ತರ ಕೊಡ್ತಾ ನಮ್ಮ ಮನಸ್ಸಿನಲ್ಲಿ ಇರುವಂಥ ಜನರಿಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋ ಕೆಲವೊಂದು ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಹೋಗ್ತೀನಿ. ನಾವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಮೇಲ್ಕೋಟೆ ಬಗ್ಗೆ ಮಾತಾಡ್ತಾ ಹೇಳಿದ್ವಿ, ದಟ್ 4 ಯುಗಗಳನ್ನು ಕಂಡಿರುವಂಥ ಅತಿ ಪುರಾತನವಾದಂಥ ದೇವಸ್ಥಾನ ಅಂತ. ಇಂಥ ಸಾಕಷ್ಟು ಪುರಾತನವಾದ ದೇವಸ್ಥಾನಗಳನ್ನು ನಾವು ನಮ್ಮ ಭಾರತದಲ್ಲಿ ನೋಡಬಹುದು. ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ. ಆದರೆ ಒಂದು ಕುತೂಹಲ, ಮೊದಲ ದೇವಸ್ಥಾನ ಯಾವುದಿರಬಹುದು ಭಾರತದ್ದು ಅಂತ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಗೂಗಲ್ ಮಾಡಿದ್ರೆ ಒಂದೇ ನಿಖರವಾದ ಉತ್ತರ ಇಲ್ಲ. ಒಬ್ಬೊಬ್ಬರ ಪ್ರಕಾರ ಒಂದೊಂದಿದೆ. ಮೊದಲನೇದಾಗಿ ಇದು ಕಂಡು ಹಿಡಿದಿದ್ದು ಅಂತಿರಬಹುದು, ಮೊದಲನೇದಾಗಿ ಇದು ಕಟ್ಟಿಸಿದ್ದು ಅಂತಿರಬಹುದು. ನಿಮ್ಮ ಪ್ರಕಾರ ಭಾರತದ ಮೊದಲ ದೇವಸ್ಥಾನ ಯಾವುದು ಸರ್? ಕರ್ಕಟೇ ಹಸ್ತನಕ್ಷತ್ರೇ ಬದರೀಳಿಲಿಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೇ. ನಿಮ್ಮ ಪರಿಚಯದ ಬಗ್ಗೆ ಅದ್ಭುತವಾಗಿ ಹೇಳಿದ್ರಿ. ನಾನು ಯಾವಾಗಲೂ ನನ್ನ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನಿಮ್ಮ ಶುಭೋದಯವನ್ನು ಕೇಳ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ಒಳ್ಳೊಳ್ಳೆ ವಿಷಯವನ್ನು ತಿಳಿಸಿ ಹೋಗ್ತಾ ಇದ್ರಿ. ಬರೀ ಜನಗಳಿಗೆ ಹಾಡನ್ನು ಕೇಳಿಸೋದು ಅಷ್ಟೇ ಅಲ್ಲ, ಜನರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ನಿಮ್ಮ ಕಾಳಜಿ ಇದೆಯಲ್ಲ, ಅದಕ್ಕೊಂದು ದೊಡ್ಡ ನಮಸ್ಕಾರವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ವಿಷಯಗಳು ನಿಮ್ಮ ತಲೆಯಲ್ಲೇ ಇರುತ್ತವೆ. ಆಗಲೇ ತಕ್ಷಣಕ್ಕೆ ಹೇಳ್ತೀನಿ ಅಂತ ಎಲ್ಲ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಒಂದು 7 ಪರ್ವತಗಳಲ್ಲಿ ನಮ್ಮ ತಲೆಯಲ್ಲಿ ಎಷ್ಟಿದೆ ಒಂದು ಇಡಿನೂ ಇರಲ್ಲ. ಅದರ ಜೊತೆಗೆ ಮತ್ತೊಂದು ವಿಷಯ ಹೇಳಿದ್ರಿ, ಈ ಗೂಗಲಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಯಾರು ಅಪ್ಲೋಡ್ ಮಾಡಿದ್ದು? ನಿಮ್ಮಂಥವ್ರು ತಾನೇ ಅಪ್ಲೋಡ್ ಮಾಡ್ರಿ. ಎಲ್ಲ ವಿಷಯಗಳು ಅಲ್ಲಿ ಕಾಣಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹೊರತಾಗಿ ಇನ್ನೂ ಅನೇಕ ವಿಷಯಗಳಿವೆ. ಭಾರತದಲ್ಲಿ ನೀವು ಹೇಳಿದ ಹಾಗೆ ಕೃತಯುಗದಲ್ಲಿ ಬಹುತೇಕ ಎಲ್ಲರೂ ಧ್ಯಾನ ಮಾಡಿದ ತಕ್ಷಣ ಭಗವಂತ ಬಂದ್ಬಿಡುವ ಅಷ್ಟು ಶುದ್ಧೀಕರಣವಾಗಿ ಇರ್ತಾಯಿದ್ರು. ಎಲ್ಲ ಪವಿತ್ರ ನದಿಗಳು ತುಂಬ ಪವಿತ್ರವಾಗಿರುವಂಥದ್ದು. ಈಗೆಲ್ಲ ಫ್ಯಾಕ್ಟ್ರಿ ಬಂದು ಅದನ್ನು ಕಲಬೆರಕೆ ಮಾಡಿರುವಂಥ ರೀತಿಯಲ್ಲೇ ನಮ್ಮ ಮನಸ್ಸಿನಲ್ಲಿ ಕಾನ್ಸಂಟ್ರೇಟ್ ಯುಗ ಅನ್ನೋದೇನಿದೆ, ಕೃತಯುಗ, ಸತ್ಯಯುಗ ಅಂತ ಏನು ಹೇಳ್ತೀವಿ, ಅದು ಹೊರಟೋಯ್ತು. ಅದು ಹೊರಟೋದ ಮೇಲೆ ಏನು ಮಾಡಿದ್ರು, ಕಾನ್ಸಂಟ್ರೇಟ್. ಈಗ ಜಪ ಮಾಡಿದ ತಕ್ಷಣ ಭಗವಂತನನ್ನು ಇರುವಿಕೆಯನ್ನು ನೆನೆಸ್ಕೊಂಡಿದ್ದ ತಕ್ಷಣ ಅವನು ಹಿಂಗೆ ಇರ್ತಾನೆ ಅಂತ ಹೇಳ್ತಿದ್ದು ಹಂಗೆ ಬರ್ತಾ ಇದ್ದ ಭಗವಂತ. ನೀ ಯಾವ ರೂಪದಲ್ಲಿ ಕರಿತೀಯೋ ಆ ರೂಪದಲ್ಲಿ ಬರ್ತಾನೆ. ಉದಾಹರಣೆಗೆ ನಮ್ಮ ಮಮಧಾಮಂ ಚತುಷ್ಟಯಂ ಅಂತ ಹೇಳಿ 4 ರೀತಿಯಲ್ಲಿ ಕರಿಬೋದು ಅವನ್ನ ಅಂತ. ಒಂದು ಮನೆಯಲ್ಲಿ ವಿಗ್ರಹ ರೂಪದಲ್ಲಿ ಕರಿಬೋದು, ಇನ್ನೊಂದು ಕಲಶದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಮಂಡಲದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಹೋಮದ ರೀತಿಯಲ್ಲಿ ಕರಿಬೋದು, ಅಗ್ನಿಯಲ್ಲಿ ಕರಿಬೋದು. ಹೀಗೆ 4 ರೀತಿಯಲ್ಲಿ ಕರೆಯುವಂಥ ಭಗವಂತ ಸತ್ಯಯುಗದಲ್ಲಿ ಇದ್ದ. ಕೃತಯುಗದಲ್ಲಿ ಅವನು ಎಲ್ಲಿಗೆ ಕರೆದ್ರು ಅಲ್ಲಿಗೆ ಬರ್ತಾ ಇದ್ದ.
ಅನಂತರ ಜನಗಳಿಗೆ ಕಾನ್ಸಂಟ್ರೇಟ್ ಕಡಿಮೆ ಆಗ್ತಾ ಆಗ್ತಾ ಜಪತಪಗಳನ್ನೆಲ್ಲ ಬಿಟ್ಟು ಮತ್ತೊಂದು ವಿಷಯಕ್ಕೆ ಕಾನ್ಸಂಟ್ರೇಟ್ ಆಗ್ತಾ ಹೋಗ್ತಾ ಇದ್ದಾಗ ಅವರಿಗೇನಾಯಿತು, ಆ ಸತ್ಯಯುಗದ ಮುಕ್ತಾಯ ಮುಗಿದೋಯ್ತು. ಅನಂತರ ನಿಮಗೇನು ಮಾಡಿದ್ರು, ಪಕ್ಷಿ, ಗಿಡ, ಮರ, ಬಂಡೆ, ಕಲ್ಲು, ನದಿ, ಒಂದು ಹೆಣ್ಮಗಳು, ಈ ರೀತಿಯಾದಂಥ ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಕಾಣ್ತಾ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಹೋಗ್ತಾಯಿದ್ರು. ಆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ನಾವು ಮರವನ್ನು, ಈಗ ಉದಾಹರಣೆಗೆ ಅತ್ಯಂತ ದೊಡ್ಡ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಮರ ಯಾವುದಾದ್ರೂ ಇದ್ದರೆ ಅದು ಅರಳಿ ಮರ. ಅದೇ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ತುಳಸಿ. ಹಾಗಾಗಿ ಎರಡಕ್ಕೂ ಪ್ರದಕ್ಷಿಣೆ ಆಗ್ತಾಯಿದ್ರು. ಮದುವೆ ಆಗಬೇಕಾದಂಥ ಹುಡುಗಿ ದಪ್ಪಕ್ಕಿದ್ರೆ ಏನು ಹೇಳ್ತಾರೆ, ಮೊದಲು ವಾಕಿಂಗ್ ಮಾಡು ಅಂತಾರೆ, ಅಥವಾ ಅನಾರೋಗ್ಯ ಇದ್ದವ್ರಿಗೆ ವಾಕಿಂಗ್ ಮಾಡು ಅಂತಾರೆ. ನಾವು ಮೊದಲು ಅದನ್ನೇ ಹೇಳಿದ್ದು, ಅರಳಿ ಮರದ ಪ್ರದಕ್ಷಿಣೆ ಮಾಡು, ಇಲ್ಲ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡಿ ಅಂತ. ಅಲ್ಲಾದರೂ ವಾಕಿಂಗ್ ಮಾಡಿ ಸಣ್ಣ ಆಗ್ತಾರೆ ಅಂತ. ಅದು ಆರೋಗ್ಯದ ದೃಷ್ಟಿ ಅದು. ಅನಂತರ ನಿಮಗೆ ಈ ಆಮ್ಲಜನಕವನ್ನು ತಗೊಳ್ಬೇಕಾದ್ರೆ, ಶುದ್ಧ ಗಾಳಿ ತಗೊಳ್ಬೇಕಾದ್ರೆ ಅದು ಆಮ್ಲಜನಕ ಬರುತ್ತೆ. ಹಾಗಾಗಿ ಅರಳಿ ಮರದ ಕೆಳಗೆ ಹೋಗಿ ಅಲ್ಲಿ ಮಾಡಿದ್ರೆ, ಪ್ರದಕ್ಷಿಣೆ ಮಾಡಿದ್ರೆ ಅಥವಾ ಕೂತ್ಕೊಂಡ್ರೆ ನ್ಯಾಯಸ್ಥಾನವೂ ಹೌದದು. ಆ ನ್ಯಾಯಸ್ಥಾನಕ್ಕೆ ಮೊದಲನೇ ಏನು ಹೇಳ್ತಾಯಿದ್ರು, ಅಲ್ಲಿ ಭಗವಂತ ಇರುವಿಕೆಯೂ ಇದೆ. ನಿಮಗೆ ಆ ಸ್ತೋತ್ರವನ್ನು ಹೇಳಬೇಕಾದ್ರೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಅದು ಶಿವರೂಪವೂ ಹೌದು, ವಿಷ್ಣು ರೂಪವೂ ಹೌದು, ಬ್ರಹ್ಮರೂಪವೂ ಹೌದು, ಎಲ್ಲವೂ ಅದೇ. ಅದಲ್ಲದೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅಶ್ವತ್ಥ ಮರವನ್ನು ಹೇಳ್ತಾನೆ. ಹಾಗಾಗಿ ಅಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ಅಂತ. ದರಿದ್ರ ಲಕ್ಷ್ಮಿಯನ್ನು ಅಡಗಿರುವಂಥ ಸ್ಥಾನವೂ ಅದೇ ಆಗಿರುತ್ತೆ. ಆ ರೀತಿಯಾದಂಥ ಒಂದು ವೃಕ್ಷದ ಕೆಳಗಡೆ ಯಾವುದಾದ್ರೂ ನೀವು ಮಾಡಿದ್ರೆ, ಅಂದರೆ ಪ್ರದಕ್ಷಿಣೆ ಮಾಡಿ, ನ್ಯಾಯ ಹೇಳಿ, ಎಲ್ಲವೂ ಕೂಡ ಅದರಲ್ಲಿ ನಡೀತಾ ಇತ್ತು. ನಾನು ಹೇಳ್ತಾ ಇರೋದು ಜಪತಪಗಳನ್ನು ಬಿಟ್ಟು ಕೃತಿಗೆ ಬಂದ ಮೇಲೆ, ಪೂಜೆ ಪುನಸ್ಕಾರಗಳು ಶುರು ಆದಮೇಲೆ ಅದನ್ನು ನೀವು ರೂಪಕ್ಕೆ ತಂದ್ರಿ. ಮರ, ಗಿಡ, ಕಲ್ಲು, ಗುಂಟೆ ಯಾವ್ಯಾವುದೋ ರೂಪಕ್ಕೆ ತಂದ್ರಿ. ತಂದು ಆದಮೇಲೆ ಅದರಲ್ಲಿ ನಿಮಗೆ ಆರೋಗ್ಯದ ಸೂಕ್ಷ್ಮತೆಯನ್ನು ತಿಳಿಸಿದ ಮೇಲೆ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಅಲ್ಲಿ ಪ್ರದಕ್ಷಿಣೆ ಮಾಡಿ, ಆನಂತರ ತುಳಸಿ ಪ್ರದಕ್ಷಿಣೆ ಮಾಡಿ ನಿಮ್ಗೆ ಆರೋಗ್ಯದ ದೃಷ್ಟಿಗೆ ಬಂದಾಗೋಯ್ತು. ಇದು ಎಲ್ಲವೂ ನಿಮ್ಮನ್ನು ಕಾಪಾಡೋದೇನಿದೆ, ಆರೋಗ್ಯ ದೃಷ್ಟಿಯೇ ಆಗಿರುತ್ತೆ. ದೇವಾಲಯಗಳಿಗೆ ಹೋಗೋದ್ರಿಂದ ಏನು ಸಿಗುತ್ತೆ ಮನುಷ್ಯನಿಗೆ? ಒಂದು ನೆಮ್ಮದಿ ಸಿಗುತ್ತೆ, ಇನ್ನೊಂದು ಆರೋಗ್ಯ ಸಿಗುತ್ತೆ, ಅಷ್ಟೇ ಸಿಗೋದು. ನನಗೆ ಇನ್ನೇನೋ ಐಶ್ವರ್ಯ ಸಿಕ್ಬಿಟ್ಟಿದೆ, ಐಶ್ವರ್ಯಕ್ಕೆ ಬುದ್ಧಿ ಕೊಡ್ತಾನೆ, ಐಶ್ವರ್ಯ ಕೊಡೋದಿಲ್ಲ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಅನುವು ಮಾಡಿಕೊಡ್ತಾನೆ. ನೀವು ಕೆಲಸ ಮಾಡಬೇಕಾದ್ರೆ ನಿರಂತರವಾಗಿ, ಹಾಗಿದ್ದಾಗ ಆರೋಗ್ಯ ಬರುತ್ತೆ. ಆ ಮರಗಿಡಗಳು ಮತ್ತು ಶುದ್ಧ ಸ್ನಾನ, ಈಗ ಉದಾಹರಣೆಗೆ ಈಗ ಬಾತ್ರೂಮ್ ಎಲ್ಲ ಕಟ್ಟುವಂಥ ವ್ಯವಸ್ಥೆ ಈಗ ಅದು ಬೇಕೇ ಬೇಕು ಇವತ್ತಿಗೆ. ಆದರೆ ಆವತ್ತಿನ ಕಾಲದಲ್ಲಿ ಬಾತ್ರೂಮೇ ಇರಲಿಲ್ಲ. ನದಿ ಪಾತ್ರಗಳಲ್ಲಿ ಬದುಕ್ತಾ ಇದ್ರು. ಸಿಂಧೂ ನದಿ ನಾಗರಿಕತೆ ಇವೆಲ್ಲ ನೀವು ನೋಡ್ಬೋದು. ಕಾವೇರಿ ನದಿಯ ಪಕ್ಕದಲ್ಲೂ ಇರ್ತಾ ಇದ್ದದ್ದು, ಗಂಗಾ ನದಿಯ ಪಕ್ಕದಲ್ಲಿ ಇರ್ತಾ ಇದ್ದದ್ದು. ಹೀಗೆ ಅನೇಕ ನದಿ ಪಾತ್ರಗಳಲ್ಲಿ ಯಾಕಿದ್ರು ಅಂತ ಹೇಳಿದ್ರೆ, ಅಲ್ಲಿನ ಸ್ನಾನ ಮಾಡಿದ್ಮೇಲೆ ಸ್ನಾನವನ್ನು ಬಕೀಟಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇರಲಿಲ್ಲ. ಬಕೀಟನ್ನು ಮಾಡಿ ಫ್ಯಾಕ್ಟ್ರಿ ಬೇಕಾಗಿರಲಿಲ್ಲ, ಬಕೀಟ್ ಫ್ಯಾಕ್ಟ್ರಿಗಳು. ಹಾಗೆ ಎಲ್ಲ ವಿಷಯಕ್ಕೂ ಅದು ಇದು ಅಂತಲ್ಲ, ಬಟ್ಟೆನೂ ಅಷ್ಟೇ 100 ಬಟ್ಟೆ ತಗೋತಾ ಇರಲಿಲ್ಲ, 2 ಬಟ್ಟೆ. ನಮ್ಮ ತಾತನವರೆಗೂ ನಾನು ನೋಡಿರೋದು ಅಂದರೆ, ನಮ್ಮ ತಾಯಿ ಹೇಳ್ತಾ ಇದ್ದದ್ದು, ನಮ್ಮ ತಂದೆ ಹೇಳ್ತಾ ಇದ್ದಂದರೆ, ಒಂದು ಬಟ್ಟೆ ಮೇಲೆ ಒಣಗಾಕಿರೋದು, ಇನ್ನೊಂದು ಬಟ್ಟೆ ತಾವು ಹುಟ್ಟಿರೋದು, ಅಷ್ಟೇ. ಅದು ನಮ್ಮ ತಾತ ಒಂದು ಚಾಪೆ ಮೇಲೆ ಮಲಗ್ತಾಯಿದ್ರು. ಅವ್ರಿಗೆ ಹಾಸಿಗೆ ಗೀಸಿಗೆ ಯಾವ ಫ್ಯಾಕ್ಟ್ರಿ ಗೀಕ್ಟ್ರಿ ಏನೂ ಬೇಕಾಗಿರಲಿಲ್ಲ. ಅದು ಮನುಷ್ಯನಿಗೆ ದುರಾಸೆ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಬೇಕಾಗಿದ್ದು. ಹಾಗಂತ ಇವಾಗ ಬಾತ್ರೂಮ್ ಇಲ್ಲದೆ ಹೋಗಬೇಕಾ ಅಂತ ಕೇಳಬೇಡಿ. ಇವತ್ತಿನ ಕಾಲ ಬೇರೆ, ಆವತ್ತಿನ ಕಾಲ ಬೇರೆ. ಹಾಗಾಗಿ ಒಬ್ಬರನ್ನೊಬ್ಬರು ಮುಟ್ಕೊಳ್ತಾ ಇರಲಿಲ್ಲ. ಯಾಕೆ ಅಂದರೆ ಒಬ್ಬರನ್ನೊಬ್ಬರು ಟಚ್ ಮಾಡ್ತಾಯಿದ್ರೆ ಅನಾರೋಗ್ಯಗಳು ಬಂದ್ಬಿಡ್ತಾಯಿತ್ತು. ಹಾಗಾಗಿ ಆ ಒಂದು ವಿಷಯದಲ್ಲಿ ದೂರ ಇರಬೇಕು ಅನ್ನೋದಕ್ಕಾಗಿ ಅವರೆಲ್ಲ ಕಟ್ಟುನಿಟ್ಟನ್ನು ಮಾಡ್ತಾಯಿದ್ರು. ನದಿ ಪಾತ್ರಗಳಲ್ಲಿಯೇ ಇದ್ದು ಅವರ ಕರ್ತವ್ಯವನ್ನು ಮಾಡಿ ಅವರು ಅದನ್ನು ಅವತ್ತಿನ ದಿವಸ ಮುಗಿಸ್ಬಿಡೋರು. ಸ್ನಾನ ಸಂಧ್ಯಾವಂದನೆಗಳನ್ನು ಏನನ್ನು ಮಾಡಿ ಅದನ್ನು ಕರ್ಮಾಂತರಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ತಾಯಿದ್ರು ಎಲ್ಲನೂ. ಅದಾದ ಮೇಲೆ ನಮಗೆ ಯಾವಾಗ ಯೋಚನೆ ಬಂತು, ನಾವೊಂದು ಅಸ್ತಿತ್ವವನ್ನು ಪಡ್ಕೋಬೇಕು ಅನ್ನೋದು. ಅಲೆಮಾರಿಗಳಾಗಿ ಎಷ್ಟು ದಿನ ಇರೋದು? ಗಂಗಾ ನದಿ ಪಾತ್ರಕ್ಕೆ ಹೋಗೋದು, ಒಂದು ಸಲ ಕಾವೇರಿ ಪಾತ್ರಕ್ಕೆ ಹೋಗೋದು, ಆಗೊಂದು ಅಸ್ತಿತ್ವ ಬಂತು. ಈಗ ನೀವು ಮರಗಿಡಗಳನ್ನು ಪೂಜೆ ಮಾಡುವಂತಹ ಸ್ಥಳಗಳಲ್ಲಿ ಅದನ್ನು ಬಿಟ್ಟು ಶುದ್ಧ ಸ್ಥಳಗಳಲ್ಲಿ, ಅಂದರೆ ಯಾವ ರೀತಿ ಸ್ಥಳಗಳು? ನದಿ ಕೀರಿಷ ಅಂದರೆ ನದಿಯ ಭಾಗದಲ್ಲಿರುವಂಥದ್ದು, ಗೋ ಕೀರಿಷ, ಗೋ ನಡ್ಕೊಂಡು ಹೋಗುವಂಥ ಜಾಗದಲ್ಲಿ
ಊರಿನ ಮಧ್ಯಭಾಗದಲ್ಲಿ ಸ್ವತಂತ್ರಾಲಯ, ಆಶ್ರಿತಾಲಯ, ಗ್ರಾಮಾಶ್ರಿತಾಲಯ, ಹೀಗೆ ಆಲಯಗಳು ಬರೋಷ್ಟು ಸ್ಟಾರ್ಟ್ ಆಯಿತು. ಆ ಆಲಯಗಳು ಬಂದ ಮೇಲೆ ನಮಗೆ ಕಾನ್ಸಂಟ್ರೇಷನು ದೇವಸ್ಥಾನಗಳಿಗೆ ಹೋಯಿತು. ಅಲ್ಲಿ ತನಕ ಮರಗಿಡಗಳಿಗಿತ್ತು. ಮೊದಲು ಜಪ ಇತ್ತು, ಜಪ ಬಿಟ್ಬಿಟ್ವಿ, ಜಪ ತಪ ಯಜ್ಞಾದಿಗಳನ್ನು ಬಿಟ್ಬಿಟ್ವಿ. ಆನಂತರ ಮರಗಿಡಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಮರಗಿಡಗಳು, ಕಲ್ಲು, ಪರ್ವತ ಇದನ್ನೆಲ್ಲ ಪೂಜೆ ಮಾಡೋಕ್ಕೆ ಬಂದ್ವಿ. ಆನಂತರ ಪ್ರಾಣಿ ಪಕ್ಷಿಗಳನ್ನು ಮಾಡಿದ್ವಿ, ಹಸು ಮತ್ತು ವಿಶೇಷವಾದಂಥ ಪ್ರಾಣಿಗಳನ್ನು ಮಾಡಿದ್ವಿ. ಆನಂತರ ದೇವಾಲಯಗಳಿಗೆ ಬಂದ್ವಿ. ದೇವಾಲಯಗಳ ರೂಪ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಿಮಗೆ ಆಗಮಶಾಸ್ತ್ರಗಳು ಉತ್ಪತ್ತಿ ಆಯಿತು. ಈ ಆಗಮಶಾಸ್ತ್ರದಲ್ಲಿ ಅದು ಭಗವಂತನೇ ಹೇಳಿರುವಂಥದ್ದು. ಆಗತಂ ಶಿವಭಕ್ತರೇಭ್ಯೋ ಗತಂಚ ಗಿರಿದಾಶ್ರುತೋ ಮತಂಚ ವಾಸುದೇವ ತಸ್ಮಾತ್ ಆಗಮ ಮುಚ್ಚತೆ ಅಂತೇಳಿ ಆಗಮಶಾಸ್ತ್ರಗಳು ಬಂತು. ಈ ಆಗಮಶಾಸ್ತ್ರದಲ್ಲಿ ಭಗವಂತನ ಇರುವಿಕೆಗಳನ್ನು ಮೇಲ್ಮೇಲೆ ಮಾಡೋದು ಹೆಂಗೆ? ಪರ, ವಿಭವ, ವ್ಯೂಹ, ಅಂತರ್ಯಾಮಿ, ಅರ್ಚಾವತಾರ ಅಂತ 5 ರೂಪದಲ್ಲಿ. ಆನಂತರ ಆ ಒಂದು ರೂಪವನ್ನು ತಗೊಂಡು ಅದರಲ್ಲಿ ಈ ಅರ್ಚಾವತಾರ ರೂಪದಲ್ಲಿ 4 ರೂಪಗಳನ್ನು ಪಡೆದ್ವಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಅನಿರುದ್ಧ ಮೂರ್ತಿಯಿಂದ ಅರ್ಚಾವತಾರದ ರೂಪವನ್ನು ಮಾಡುವಂಥದ್ದು. ಅದರಲ್ಲಿ ಋಷಿಮುನಿಗಳಿಂದ ಅಥವಾ ಸ್ವಯಂ ವ್ಯಕ್ತವಾಗಿ, ಅನಂತರ ಅರ್ಚಕರ ಪ್ರತಿಷ್ಠೆಯಿಂದ ಅಥವಾ ಈ ರೀತಿಯಾದಂಥ ಕ್ರಮ ಬಂತು. ಅನಂತರ ಉದ್ಭವದಿಂದ ಈ ರೀತಿಯಾದಂಥ ಕ್ರಮ. ಎಲ್ಲಿ ಉದ್ಭವ ಅನ್ನೋದಂದರೆ ಮೂಡಿರುವಂಥದ್ದು ಅಂತ. ಈಗ ಅನೇಕ ಋಷಿಮುನಿಗಳು ನಮಗೆ ಕಣ್ಣು ಕಾಣದೇ ಇರುವಂತಹ ದೇವರನ್ನು ಅವರು ನೋಡಿ, ಅವರು ಅದನ್ನು ಮನಗಂಡು ಇದು ಸರಿ ಅನ್ನೋದನ್ನು ಜನಕ್ಕೆ ಕೊಟ್ಟು, ಇವತ್ತೊಂಥರ ಕೆಲವರು ಎಲ್ಲೋ ಒಂದು ಸ್ವಲ್ಪ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳುವಂಥದ್ದಲ್ಲ. ಅದವತ್ತು ಋಷಿಮುನಿಗಳು ತುಂಬ ಸರಳೀಕೃತವಾಗಿ ಹೇಳಿದ್ದಾರೆ. ಒಂದು ಶ್ರಾದ್ದವನ್ನು ಮಾಡಬೇಕಾದ್ರೂ ಅಷ್ಟೇ, ದರ್ಬೆ, ನೀರು, ಎಳ್ಳು ಇದ್ದರೆ ಮುಗಿದೇ ಹೋಯ್ತು, ಶ್ರಾದ್ದವೇ ಮುಗಿದೋಯ್ತು. ಆದರೆ ಅದನ್ನು ವೈಭವೀಕರಿಸಿ ಮಾಡುವಂಥದ್ದು ಇವತ್ತಿನ ಕಾಲಕ್ಕೆ ಬಂದ್ಬಿಟ್ಟಿದೆ. ಸ್ಪೆಷಲ್ಲು ಈ ಶ್ರಾದ್ದಗಳಲ್ಲಿಯೂ ಅಷ್ಟೇ. ಒಬ್ಬರು ಈಗ ಊಟ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಈ ಊಟದ್ದನ್ನು ಇನ್ನೊಬ್ಬರಿಗೆ ಹಾಕಬಾರ್ದು. ಅದನ್ನು 4 ಜನ ಇರ್ತಾರೆ, ಮುಗಿದೋಯ್ತು. ಅವರ ರಕ್ತ ಸಂಬಂಧಿಗಳು ಯಾರು ಇರ್ತಾರೋ ಅವರ ಮನೆಯಲ್ಲೇ ಇರೋರು ಅದನ್ನು ಊಟ ಮಾಡಬೇಕು. ಈಗ ಫ್ಯಾಷನ್ ಏನು? ಇವ್ರ ಮನೆಯಿಂದ ಅವ್ರ ಮನೆಗೆ ಊಟ ಹೋಗೋದು, ಅವ್ರ ಮನೆಯಿಂದ ಇವ್ರ ಮನೆಗೆ ಕೊಡೋದು. ಶ್ರಾದ್ದದ ತಿಥಿ ಊಟ ಮಾಡ್ತಾರೆ ಯಾರಾದರೂ? ಇಲ್ಲ. ಹಾಗೆಯೇ ನಮ್ಮ ಕ್ರಮ ಏನು ಬಂದಿದೆ ಆ ಕ್ರಮವನ್ನು ಬಿಡಬಾರ್ದು. ನಾವು ದೇವತಾ ಪೂಜೆಗೆ ಬಂದ್ಬಿಟ್ವಿ. ಮೊದಲು ಯಜ್ಞಯಾಗಾದಿ ತಪಸ್ಸುಗಳಿಂದ ಇದ್ವಿ. ಅದಾದ ಮೇಲೆ ನಂತರ ಗಿಡ, ಮರ ಮತ್ತು ಪ್ರಾಣಿಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಅನಂತರ ಸ್ತ್ರೀಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಅನಂತರ ದೇವಾಲಯಗಳು ಬಂತು. ಈ ದೇವಾಲಯಗಳಲ್ಲಿ ಹೇಳಿದ್ನಲ್ಲ, ಪರ, ವಿಭವ, ವ್ಯೂಹ, ಅಂತರ್ಯಾಮಿ, ಅರ್ಚ. ಈ ಅರ್ಚಾವತಾರದಲ್ಲಿ ಅರ್ಚೆಯನ್ನು ತಗೊಂಡೆ. ಆ ಅರ್ಚೆಯಲ್ಲಿ 4 ರೀತಿಯಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಅನಿರುದ್ಧ ಮೂರ್ತಿಯಲ್ಲಿ ಈ ಅರ್ಚಾವತಾರಲ್ಲಿ ಬಂತು. ಅರ್ಚಾವತಾರದಲ್ಲಿ ಸಿದ್ಧಂ, ಸ್ವಯಂ ವ್ಯಕ್ತಂ, ಈ ರೀತಿ ಆರ್ಷೇಯಂ, ಈ ಥರ ಎಲ್ಲ ಕ್ರಮಗಳಲ್ಲಿ ಬಂದು 4 ರೀತಿಯಾದಂಥ ಕ್ರಮಗಳು ಬಂದು ಅಲ್ಲಿ ಉತ್ತಮೋತ್ತಮ ಜಾಗವನ್ನು, ಅಂದರೆ ವೇದಿಕೆಯನ್ನು ನಾವು ದೇವಾಲಯಗಳಿಗೆ ತಗೊಂಡು ಬಂದು ಅದನ್ನು ಮಧ್ಯದಲ್ಲಿ ಎಲ್ಲಿ ಸ್ಥಾಪನೆ ಮಾಡಬೇಕು, ಎಲ್ಲಿ ಇರುವಿಕೆ ಇರ್ತದೆ, ಯಾವ ಕಲ್ಲನ್ನು ಮಾಡಬೇಕು, ಇದೆಲ್ಲ ಶಾಸ್ತ್ರಗಳು ಅದಕ್ಕೇ ಆದಂಥ ಒಂದು ಕ್ರಮವನ್ನು ಹೇಳುತ್ತೆ. ಆ ಕ್ರಮದಲ್ಲಿ ಭಾರತದಲ್ಲಿ ದೇವಾಲಯಗಳ ಉತ್ಪತ್ತಿಯ ಯುಗ ಆರಂಭ ಆಯಿತು. ಸಾಧಾರಣವಾಗಿ 3ನೇ ಶತಮಾನದಲ್ಲಿ ದೇವಾಲಯಗಳ ಆರಂಭ ಅಂತ ಹೇಳ್ತದೆ. ಅದಕ್ಕೆ ಹಿಂದೆ ಇರಲಿಲ್ಲ, ಏನೂ ಇರಲಿಲ್ಲ. ಅದು ಆದಮೇಲೆ ಕೆಲವರು ಉಲ್ಲೇಖದ ಪ್ರಕಾರ, ನೀವು ಹೇಳಿದ್ರಲ್ಲ ಗೂಗಲಲ್ಲಿ ಒಂದು ಅಪ್ಲೋಡ್ ಮಾಡಿದ್ರೆ ಈ ಕ್ಷೇತ್ರ ಮೊದಲು, ಈ ಕ್ಷೇತ್ರ ಮೊದಲು ಅಂತ ಹೇಳ್ತಾ ಇರುತ್ತೆ. ಆದರೆ ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ ಈ ಭೂಮಿ ಮೇಲೆ ಮೊದಲು ಅಂತ ಹೇಳುತ್ತೆ. ಅದರ ಜೊತೆಗೆ ಶ್ರೀರಂಗದ ರಂಗನಾಥ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿರುವಂಥ ಪುಂಡರೀಕಾಕ್ಷ ಪೆರುಮಾಳ್ ಅಂಥೇಳಿ, ಅದು ಈ ಮಹಾಭಾರತ, ರಾಮಾಯಣ, ಅನಂತರ ಭಾಗವತ ಈ ತತ್ವದಲ್ಲಿಯೇ ದೇವಾಲಯ ಬಂದಿದೆ. ಅದು ಅದರ ಆಧಾರದ ಮೇಲೆ ಬಂದಿದೆ. ಅದನ್ನು ಪ್ರಥಮ ಅಂತ ಹೇಳ್ತಾರೆ. ಆದರೆ ನಮಗೆ ಉಲ್ಲೇಖ ಸಿಗುವಂಥದ್ದು ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ. ನಿಮಗೆ ಅವತಾರದ ಕಾಲಘಟ್ಟದಲ್ಲಿ, ಈಗ ರಾಮಕೃಷ್ಣರ ಅವತಾರ ಆಗುವಂಥದ್ದಕ್ಕಿಂತ ಮುಂಚೆ ಆ ದೇವಾಲಯಗಳು ಬರೋದಕ್ಕೆ ಸಾಧ್ಯವಿಲ್ಲ. ಅಪ್ರಾಕೃತವಾದ ಮೂರ್ತಿಯೇ ಬರಬೇಕು. ಪ್ರಾಕೃತ ಮೂರ್ತಿ ಬೇರೆ, ಅಪ್ರಾಕೃತ ಮೂರ್ತಿ ಬೇರೆ. ಆ ಅಪ್ರಾಕೃತ ಮೂರ್ತಿ ಬರಬೇಕಾದ್ರೆ, ಈಗ ನಮ್ಮನೇಲಿ ದೇವರಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ನಮ್ಮನೇಲಿ ರಾಮಕೃಷ್ಣರ ಮೂರ್ತಿ ಕಡಿಮೆ, ಪೂಜೆ ದಿನನಿತ್ಯ ಮಾಡುವಂಥದ್ದು ಕಡಿಮೆ. ಆದರೆ ಮೂಲ ಅಪ್ರಾಕೃತ ಮೂರ್ತಿಯಾದಂಥ ವರದರಾಜ ಸ್ವಾಮಿನೋ, ನಾರಾಯಣ ಸ್ವಾಮಿನೋ ಈ ರೀತಿಯೇ ಮಾಡ್ತೀವಿ. ಅಂದರೆ ಕ್ರಮ ಬೇರೆ ಇರುತ್ತೆ. ಅದನ್ನು ಮಾಡಬಾರ್ದು ಅಂತಲ್ಲ, ತಪ್ಪು. ನಮಗೆ ಮೊದಲಿಂದ ಬಂದಂಥ ಕ್ರಮ ಏನಿರುತ್ತೆ ಅದರಲ್ಲಿ ಮಾಡ್ತೇವೆ. ಹಾಗಾಗಿ ಆ ಪೂಜೆಯನ್ನು ಆರಂಭ ಮಾಡಿದ್ದು ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ ಅಂತ ಹೇಳ್ತೀವಿ.
ಹೀಗೆ ಆಮೇಲೆ ಒಂದು ಕಡೆಯಿಂದ ನೋಡಿ ಇನ್ನೊಂದು ಕಡೆ ಉತ್ಪತ್ತಿಯಾಗಿ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಉತ್ಪತ್ತಿಯಾಗಿ ಅದಲ್ಲದೇ ಪವಿತ್ರ ಕ್ಷೇತ್ರಗಳು ಉತ್ಪತ್ತಿ ಆಯಿತು. ವರಾಹಸ್ವಾಮಿಯ ದೇವಸ್ಥಾನ ಹೆಂಗೆ ಉತ್ಪತ್ತಿ ಆಯಿತೋ ಅದೇ ರೀತಿಯಾದಂಥದ್ದು ಶ್ರೀಮೂಷ್ಣಮದಲ್ಲಿ ವರಾಹಸ್ವಾಮಿ ಬಂತು. ಆ ಶ್ರೀಮೂಷ್ಣಮದಲ್ಲಿ ಇರುವಂಥ ವರಾಹಸ್ವಾಮಿಯನ್ನು ಕಾಲು ತನಕ ಕಟ್ ಮಾಡಿ ಅದನ್ನು ಮೈಸೂರು ಅರಸರು ತಗೊಂಬಂದು ಅವರ ಅರಮನೆಯಲ್ಲಿ ದೇವಸ್ಥಾನವನ್ನು ಮಾಡಿದ್ರು. ಈ ರೀತಿಯಾದಂಥ ಒಂದು ಕ್ರಮಗಳಿವೆ. ಆದರೆ ಅಲ್ಲಿ ದಾಳಿಗೆ ತುತ್ತಾಗಿರುವಂಥದ್ದು ಅಥವಾ ದೇವಾಲಯದ ನಿರ್ಮಾಣದವಾದಂಥ ಸಮಯ ಮತ್ತು ಅದೆಲ್ಲ ಕಾಲಘಟ್ಟಗಳು ಬೇರೆ 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 ಇರ್ತವೆ. ಈಗ ನಿಮ್ಮ ಜಾತಕವನ್ನು ಕೇಳಿದ್ರೆ ಅಥವಾ ಯಾವುದಾದ್ರೂ ಒಂದು ನಿಮ್ಮ ವಿದ್ಯೆಯ ವಿಷಯವಾಗಿ ಸರ್ಟಿಫಿಕೇಟನ್ನು ಕೇಳಿದ್ರೆ ನೀವು ತಕ್ಷಣ ತೋರಿಸ್ತೀರಿ. ಅದೇ ನಿಮ್ಮ ಮುತ್ತಜ್ಜಿನ ಕೇಳಿದ್ರೆ ತೋರ್ಸೋಕ್ಕಾಗಲ್ಲ ಅದು. ಹಾಗೆಯೇ ದೇವಾಲಯದ ನಿರ್ಮಾಣಗಳು ಏನಕ್ಕೆ ಬಂದಿವೆ ಅಂದರೆ ಮನುಷ್ಯನ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಸ್ಥಿಮಿತವನ್ನು ಸರಿಯಾಗಿ ಮಾಡಿಕೊಡೋದಕ್ಕೆ ಬಂದಿವೆ. ಅದೆಲ್ಲವೂ ಭಗವಂತನ ಹತ್ರ ಹೋಗೋದೇ ಅದಕ್ಕಾಗಿಯೇ. ಅನಂತರ ಇನ್ನೊಂದು ದೇವಾಲಯಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ರು ದೇವಾಲಯದಲ್ಲಿ. ನೀವು ನ್ಯಾಯಸ್ಥಾನ ಆಗಲಿ ಅಥವಾ ಕಾರ್ಯಸ್ಥಾನ ಆಗಲಿ ಅಥವಾ ವಕೀಲ ವೃತ್ತಿ ಮಾಡುವಂಥವ್ರು ಅವರು ನ್ಯಾಯವನ್ನು ಹೇಳುವಂಥ ದೃಷ್ಟಿ ಆಗ್ಬೋದು, ಅಥವಾ ನಿಮಗೆ ಅಡುಗೆ ಮನೆಯನ್ನು ನೋಡುವಂಥದ್ದಿರ್ಬೋದು, ಅಥವಾ ವೈದ್ಯಕೀಯ ಶಿಕ್ಷಣವನ್ನು ಕೊಡುವಂಥದ್ದಿರ್ಬೋದು, ಎಲ್ಲವೂ ದೇವಾಲಯ ನೋಡ್ತಾ ಇತ್ತು. 5 ವಿಷಯಗಳ ಬಗ್ಗೆ ನೋಡ್ತಾ ಇತ್ತು. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಯಾವುದೋ ಒಂದು ಕಾಲದಲ್ಲಿ ಯುದ್ಧಕ್ಕೆ ಹೋಗಿರ್ತಾರೆ. ಒಂದು ನಾಡಿನ ವ್ಯಕ್ತಿ ಇನ್ನೊಂದು ನಾಡಿನ ಯುದ್ಧ ಮಾಡಬೇಕಾದ್ರೆ ಕತ್ತಿಯಿಂದ ಚುಚ್ಚಿಬಿಟ್ಟಿರ್ತಾರೆ. ಚುಚ್ಚಿಬಿಡ್ಬೇಕಾದ್ರೆ ಅವರಿಗೆ ಗಾಯ ಆಗಿಬಿಟ್ಟಿರುತ್ತೆ. ಗಾಯ ಮೇಲೆ ವಾಸಿ ಮಾಡಿಬಿಡ್ತಾರೆ, ಆದರೆ ಒಳಗಡೆ ಗಾಯ ವಾಸಿಯಾಗಿರೋದಿಲ್ಲ. ಆಗ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಾಲೆಡ್ಜ್ ಅದು ಅಂದರೆ ನಾನು ಹೇಳ್ತಾ ಇರೋದು ಆರೋಗ್ಯ ವಿಷಯವಾಗಿ ಹೇಳ್ತಾ ಇರೋದು. ದೇವಸ್ಥಾನದ ಮುಂದೆ 5 ಅಂದರೆ ದೇವರ ಮುಂದೆ 5 ಪಾತ್ರಗಳನ್ನು ಇಡ್ತಾರೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ. ಹೀಗೆ ಅದರಲ್ಲಿ 54 ದ್ರವ್ಯಗಳನ್ನು ಸೇರಿಸಬೇಕು. ಅಕ್ಕಿ ಆಗಲಿ, ತಿಲ ಆಗಲಿ, ಅಥವಾ ನಿಮಗೆ ದರ್ಬೆ ಆಗಲಿ, ಕುಶ ಆಗಲಿ, ಅಥವಾ ಲಾವಂಚ, ಜಟಾಮಾಂಸಿ, ಬಜೆ ಎಲ್ಲವನ್ನೂ ಸೇರಿಸ್ತಾಯಿದ್ರು. ಅದು ಸೇರಿಸಿದ್ದೆಲ್ಲ ಅರ್ಘ್ಯ ಅಂದರೆ 1 ಸಲ ಕೊಡೋದು, ಪಾದ್ಯ ಅಂದರೆ 2 ಸಲ ಕೊಡೋದು. ಇದನ್ನೆಲ್ಲ ಪಚ್ಚಕರ್ಪೂರ, ಏಲಕ್ಕಿ ಎಲ್ಲ ಸೇರಿಸ್ತಾಯಿದ್ರು. ಆ ಸೇರಿಸಿ ಒಂದು ದೊಡ್ಡ ಪಟಿಕೆಗೆ ಬರ್ತಾಯಿತ್ತು. ಆ ಪಟಿಕೆಯಲ್ಲಿ ತೀರ್ಥವನ್ನು ತೆಗೆದು ಆತನಿಗೆ ಕೊಟ್ಟರೆ, ಯಾರೋ ಅನಾರೋಗ್ಯವಾಗಿ ಪೀಡಿತನಾಗಿರ್ತಾನೆ ಅವನಿಗೆ ಕೊಟ್ಟರೆ ಆ ಒಳಗಿರೋವಂಥದ್ದು ಅಂದರೆ ರಕ್ತಚಂದನ ಆಗ್ತಾಯಿದ್ರಲ್ಲ, ರಕ್ತಚಂದನ, ಲಾವಂಚ, ಜಟಾಮಾಂಸ ಎಲ್ಲ ಅದು ಹೋಗಿ ತಣ್ಣಗೆ ಮಾಡಿ ಲೇಪನ ಮಾಡಿ ಅದನ್ನು ಸರಿ ಮಾಡ್ತಾಯಿತ್ತು. ಅದು ಆರೋಗ್ಯದ ದೃಷ್ಟಿ. ಹಾಗಾಗಿಯೇ ದೇವಸ್ಥಾನದ ಪರಿಕಲ್ಪನೆ ಬಂದದ್ದು ಅಲ್ಲಿಂದನೇ. ಅದಕ್ಕೋಸ್ಕರನೇ ದೇವಾಲಯದ ಪರಿಕಲ್ಪನೆ ಬಂತು. ಇನ್ನು ಮನೆಯಲ್ಲಿರುವಂಥ ಹೆಂಗಸರು ರಕ್ಷಣೆಗಾಗಿ ಹೊರಗಡೆ ಬರಬೇಕು ಅಂದಾಗ ಆವತ್ತಿನ ಕಾಲಕ್ಕೆ ಹೆಂಗಿರ್ತಿತ್ತು? ಇಲ್ಲ ತನ್ನ ರಾಜ್ಯದ ಸೈನಿಕರ ಜೊತೆಲಿ ಹೋಗಬೇಕಾದಂಥದ್ದು. ಆದರೆ ಇಲ್ಲಿ ದೇವಾಲಯಕ್ಕೆ ಬರಬೇಕಾದ್ರೆ ಯಾವುದೇ ಸಂಕೋಚ ಇಲ್ಲದೇ ಬರ್ತಾಯಿದ್ರು. ದೇವಾಲಯಕ್ಕೆ ಬಂದು ದೇವರನ್ನು ದರ್ಶನ ಮಾಡಿ ಪುಣ್ಯವನ್ನು ಪಡ್ಕೊಳ್ತಾಯಿದ್ರು ಮತ್ತು ಆರೋಗ್ಯವನ್ನು ಪಡಿತಾಯಿದ್ರು. ಈ ಕಾರಣಕ್ಕಾಗಿಯೇ ದೇವಾಲಯದ ಕಾನ್ಸಂಟ್ರೇಟ್ ಮೂರ್ತಿಗಳು ಬಂದರು. ಅದಾದ ಮೇಲೆ ಎಲ್ಲ ಕಡೆಯಲ್ಲೂ ದೇವಾಲಯಗಳ ಉತ್ಪತ್ತಿ ಆಯಿತು. ಮತ್ತು ಈ ದೇವಾಲಯಗಳ ಉತ್ಪತ್ತಿ ಆಗೋದಕ್ಕೆ ಮೊದಲೇ ಆ ಸ್ಥಳಗಳಲ್ಲಿ ಏನಾದರೂ ಮಹತ್ವ ಇದೆಯಾ ಅಂತ ನೋಡೋರು. ಈಗ ನಾನು ಹೇಳಿದ್ದಲ್ಲ, ಮೇಲ್ಕೋಟೆಗೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಶಾಂಡಿಲ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಿ ಯಜ್ಞವನ್ನು ಮಾಡಿ ಆ ಥರದ್ದೊಂದು ಜಾಗವನ್ನು ತಗೊಳ್ತಾಯಿದ್ರು. ಅದೇ ರೀತಿ ಈಗ ತಿರುನಲ್ಲಾರು ಅಂತ ಕ್ಷೇತ್ರ ತಗೋಣ, ಅಥವಾ ತಿರುಕುರುಂಗುಡಿ, ಅಥವಾ ಶ್ರೀರಂಗಂ, ತಿರುಪತಿ, ಈ ರೀತಿ ಅನೇಕ ಕ್ಷೇತ್ರಗಳಿವೆಯಲ್ಲ. ಈ ಕ್ಷೇತ್ರಗಳಿಗೆ ದೇವಾಲಯ ಬರೋದಕ್ಕಿಂತ ಮುಂಚೆನೇ ಅಲ್ಲಿ ದೇವರ ಪಾದಸ್ಪರ್ಶವಾಗಲಿ ಅಥವಾ ಇರುವಿಕೆಯಾಗಲಿ ಅಥವಾ ಶಕ್ತಿಯಾಗಲಿ ಬೇಕು ಅನ್ನೋದಕ್ಕಾಗಿ ಮಾಡ್ತಾಯಿದ್ರು. ಹಾಗಾಗಿ ಈ ದೇವಾಲಯಗಳು ಬಂತು. ಮೊದಲನೇದು ಸಾಂಚಿಯ ದೇವಾಲಯ ಬಂದಿದೆ. ಎರಡನೇದು ಶ್ರೀರಂಗದ ಪಕ್ಕ ಪುಂಡರೀಕಾಕ್ಷ ಪೆರುಮಾಳ್ ಅಂತೇಳಿ ತಿರುವಳ್ಳರೆ ಅಂತ ಹೇಳ್ತಾರೆ, ಆ ಕ್ಷೇತ್ರ ಬಂದಿದೆ. ಇವತ್ತಿಗೂ ಆ ಕ್ಷೇತ್ರಗಳನ್ನು ನಾವು ನೋಡ್ಬೋದು. ಓಕೆ.